ತಾಳಿ ಕಟ್ಟುವ ಶುಭ ಸಂದರ್ಭದಲ್ಲಿ ಮದುಮಗನಿಗೆ ಬಿಗ್ ಶಾಕ್ ಆದಿತ್ತು. ನೆನ್ನೆ ಮನೆ ಹತ್ರ ಇವತ್ತು ಕಲ್ಯಾಣ ಮಂಟಪಕ್ಕೆ ಎಂಟ್ರಿ ಕೊಟ್ಟಂತಹ ಯುವತಿ ಮದುವೆ ಮನೆಗೆ ನುಗ್ಗಿ ಯುವತಿ ರಂಪಾಟ ಮೆರೆದಿದ್ದಾಳೆ. ಯಾಕೆ ಆಕೆಯ ಕೋಪಕ್ಕೆ ಕಾರಣ ಏನು ಅಂತ ಹೇಳ್ತೀನಿ ಕೇಳಿ. 10 ವರ್ಷದಿಂದ ಪ್ರೀತಿ ಮಾಡಿದ್ದಾರೆ, ಬಟ್ ಈಗ ಬೇರೆ ಮದುವೆ ಆಗ್ತಾ ಇದ್ದಾನೆ, ನನ್ನ ಬಿಟ್ಟು ಹೋಗ್ತಾ ಇದ್ದಾನೆ, ನಂಬಿಸಿ ಮೋಸ ಮಾಡಿದ್ದಾನೆ. ಎಲ್ಲಿ ನಡೆದಿರೋದು ಇದು ಅಂದರೆ ಚಿಕ್ಕಮಗಳೂರು ನಗರದ ದೊಡ್ಡೇಗೌಡ ಕನ್ವೆನ್ಷನ್ ಹಾಲ್ನಲ್ಲಿ ನಡೆದಿರುವ ಘಟನೆ ಇದು. ನಿನ್ನೆ ಹುಡುಗನ ಮನೆ ಮುಂದೆ ಹೋಗಿ ಗಲಾಟೆ ಮಾಡಿದಾಳೆ. ಪಾಪ ಗಲಾಟೆ ಅಂತ ಹೇಳಿದ್ರೆ ತಪ್ಪಾಗುತ್ತೆ ಅಂತ, ತುಂಬ ಸ್ಟ್ರಾಂಗ್ ವರ್ಡ್ ಅಂತ. ಅವಳ ನೋವು ಹೇಗೆ ತೀರಿಸ್ಕೊಳ್ಬೇಕೋ ಗೊತ್ತಾಗ್ತಾ ಇಲ್ಲ. ರಿಕ್ವೆಸ್ಟ್ ಮಾಡ್ಕೊಳ್ಳೋಷ್ಟು ಮಾಡಿದ್ದಾಳೆ. ಯಾವಾಗ ಅದು ಮಿತಿ ಮೀರ್ತಾ ಇದೆ, ಇವ್ ನನ್ನ ಪಾಲಲ್ಲ ಬೇರೆಯವರ ಸ್ವತ್ತ ಆಗ್ತಾ ಇದ್ದಾನೆ, ಬಟ್ ನನ್ನನ್ನು ಇಲ್ಲಿ ತನಕ ಪ್ರೀತಿಸ್ತೀನಿ ಅಂತ ನಾಟಕ ಆಡಿದ್ದಾನೆ ಅನ್ನುವಂತಹ ನೋವು ಆಕೆಗೆ ಬಿಟ್ಟು ಬಿಡ್ದಂಗೆ ಕಾಡ್ತೋ ಮನೆ ಹತ್ರ ಹೋಗಿದ್ದಾಳೆ. ನೆನ್ನೆ ಅದು ಯೂಸ್ ಆಗಿಲ್ಲ. ಇವತ್ತು ಮದುವೆ ಇನ್ನೇನು ಆಗಬೇಕು ಅಷ್ಟೊತ್ತಿಗೆ ಮದುವೆ ಮನೆಗೂ ಅಥವಾ ಛತ್ರಕ್ಕೂ ಕೂಡ ಬಂದಿದ್ದಾಳೆ. ಕಲ್ಯಾಣ ನಗರದ ನಿವಾಸಿ ಶರತ್ ಅನ್ನೋನ ಆ ಹೆಣ್ಮಗಳು ಪ್ರೀತಿ ಮಾಡ್ತಾ ಇದ್ಲು. ಆಕೆಯಿಂದ 4.5 ಲಕ್ಷ ರೂಪಾಯಿ ಹಣ ಬೇರೆ ಪಡೆದುಕೊಂಡಿದ್ದಾನಂತೆ ಇವನು. ಮದುವೆಯಾಗಿ ಡಿವೋರ್ಸ್ ಆಗಿರೋದನ್ನ ಮುಚ್ಚಿಟ್ಟು ಪ್ರೀತಿ ಮಾಡ್ತಾ ಇದ್ನಂತೆ ಈತ. ಹಂಗಾದ್ರೆ ಇವನಿಗೆ ಇದೆಷ್ಟನೇ ಮದುವೆ? ಶರತ್ ಅಂತ ಈತನ ಹೆಸರು. ಇವತ್ತು ಬೇರೆ ಹುಡುಗಿ ಜೊತೆಗೆ ಮದುವೆ ಆಗ್ತಾ ಇರೋದಕ್ಕೆ ಯುವತಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾಳೆ. ಯುವತಿ ತಾಯಿ ಬಳಿ ನಿಮ್ಮ ಮಗಳನ್ನ ನಾನೇ ಮದುವೆ ಆಗ್ತೀನಿ ಅಂತ ನಂಬಿಸಿದ್ನಂತೆ. ಹುಡುಗಿ ತಾಯಿ ಹತ್ರನೂ ಮಾತಾಡಿದ್ನಂತೆ. ಈಗ ಈ ರೀತಿಯ ನಿರ್ಧಾರಕ್ಕೆ ಮುಂದಾಗಿದ್ದಾರೆ. ಆಕೆಗೆ ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ. ಗಲಾಟೆ ಅಂದರೆ ಅದು ಈ ಕ್ಷಣದಲ್ಲಿ ಸ್ವಲ್ಪ ಆಕೆಗೆ ಹಾರ್ಶ್ ಪದ ಅಂತ ಅನ್ನಿಸ್ಬೋದು, ಸ್ಟ್ರಾಂಗ್ ವರ್ಡ್ ಆಗ್ಬೋದು. ಆಕೆಯ ನೋವನ್ನು ಹೇಗೆ ತೋರಿಸ್ಕೋಬೇಕು ಅಂತ ಗೊತ್ತಾಗಿಲ್ಲ. ತನ್ನೆಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾಳೆ. ಕುಟುಂಬಸ್ಥರು ಅವರಾದರೂ ಹುಡುಗನ ಮನೆಯವ್ರು ನೋಡಬಾರ್ದ? ಪ್ರಿಯಕರ ಶರತ್ ಇವನೇ ವಂಚನೆ ಮಾಡಿರೋದು ಅಂತ ಆರೋಪ. ಇಲ್ಲಿ ತನಕ ಇಂತಹ ಘಟನೆಗಳನ್ನು ಗಂಡು ಮಕ್ಕಳು ಮಾಡಿರೋದು ಅಂತ ಕೇಳಿದ್ದೀವಿ. ಹೆಣ್ಣು ಮಗಳು ಹೋಗಿ ಮಾಡಿದ್ದಾಳೆ ಅಂದರೆ ಅವಳ ನೋವೇನು ಅಂತಲೂ ಕೂಡ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಒಂದೇ ಸೈಡಲ್ಲಿ ನೋಡೋದು ಬೇಡ ಇದನ್ನ. ಸರ್ ಅಂದ್ರೆ 10 ವರ್ಷದಿಂದ ಪರಿಚಯ ಇರುತ್ತೆ, ಪ್ರೀತಿ ಇರುತ್ತೆ, ನೆಕ್ಸ್ಟ್ ಮದ್ವೆ ಅಂತ ಹೇಳಿ ಎಲ್ಲ ಆಶ್ವಾಸನೆ ಕೊಟ್ಟು ಮದ್ವೆ ಆಗ್ಬೇಕಾಗಿರುತ್ತೆ ನನ್ ಜೊತೆ. ಬಟ್ ಇವ್ರೇನ್ ಮಾಡ್ತಾರೆ, ಇದಕ್ ಮುಂಚೆನೆ ನನ್ ಪರಿಚಯಕ್ಕಿಂತ ಮುಂಚೆನೆ ಒಂದ್ ಮದ್ವೆ ಆಗಿ ಡೈವರ್ಸ್ ಆಗಿರೋ ವಿಷಯ ಕೊನೆಗ್ ಗೊತ್ತಾಗುತ್ತೆ ನನಗೆ. ಆಮೇಲೆ ನನ್ಗೆ ಎಲ್ಲದನ್ನು ಸಹಿಸ್ಕೊಂಡು ಮುಂದೆ ಹೋಗ್ತಾ ಇದ್ರು ಕೂಡ ನೆಕ್ಸ್ಟ್ ಇವ್ನ ಏನ್ ಮಾಡ್ತಾರೆ, ಬೇರೆ ಹೆಣ್ಮಕ್ಳಿಗೆ ಹಣ ಆಸ್ತಿಗೋಸ್ಕರ ಒಪ್ಪಿಗೆ ಕೊಟ್ಟು ಮದ್ವೆ ವಿಷಯಕ್ಕೆ ಅವ್ರ ಕಡೆ ಕಮಿಟ್ ಆಗ್ತಾರೆ, ನನಗೆ ಅನ್ಯಾಯ ಮಾಡ್ತಾರೆ. ಹಾಗಾಗಿ ನಾನು ಕಂಪ್ಲೇಂಟ್ ಮಾಡ್ತೀನಿ. ಆಲ್ದೂರ್ ಪೊಲೀಸ್ ಸ್ಟೇಷನ್ ಅಲ್ಲಿ FIR ಆಗಿದೆ, ಅಟ್ರಾಸಿಟಿ ಕೇಸ್ ಆಗಿದೆ, ಜೊತೆಗೆ 4-5 ಕೇಸ್ ಆಗಿದೆ ಇವನ್ ಮೇಲೆ, ಸೆಕ್ಷನ್ಸ್ ಎಲ್ಲ. ಅದ್ರ ಜೊತೆಗೆ ಇವನು ಈಗ ಮದ್ವೆ ಆಗ್ಬಿಟ್ಟಿದ್ದಾನೆ. ನಿನ್ನೆ ಮದ್ವೆ ಚಪ್ರಶಾಸ್ತ್ರ ಆಗಿದೆ, ಇವತ್ ಮದ್ವೆ ಆಗಿದೆ. ನಿನ್ನೆ ನಾನು ಹೋಗಿ ಕೇಳಿದಕ್ಕೆ ಸ್ಟೇಟ್ಮೆಂಟ್ ಎಲ್ಲ ಬರ್ದ್ಕೊಟ್ಟಿದ್ದಾನೆ, ಮದ್ವೆ ಆಗಲ್ಲ ಇವಳನ್ನ ಅಂತ ಹೇಳಿ. ಬಟ್ ಈಗ ಮದ್ವೆ ನಿಲ್ಸಕ್ ಆಗಲ್ಲ ಅಂತ ಹೇಳಿ ಕಾನೂನು ಮುಖಾಂತರವಾಗಿ ಹೋರಾಟ ಮಾಡ್ತಾನಂತೆ. ಸೊ ಹಾಗಾಗಿ ನಾನು ಕೂಡ ಕಾನೂನು ಮುಖಾಂತರವಾಗಿ ಹೋರಾಟ ಮಾಡ್ತೀನಿ ಸರ್. ಅಂದ್ರೆ ಇಲ್ಲಿ ಅವರು ನಿಮ್ಗೆ ಪ್ರೀತಿಸಿರುವಂತ ವಿಚಾರ ಮೊದಲು ಮದ್ವೆ ಆಗಿರೋಂತ ವಿಚಾರ ಗೊತ್ತಿರಲಿಲ್ಲ? ಇಲ್ಲ ಸರ್, ದೇವರಾಣೆ ನನಗೆ ಅದ್ರ ಬಗ್ಗೆ ಯಾವ್ದೇ ಮಾಹಿತಿ ಇಲ್ಲ. ನನಗ್ ಮಾಹಿತಿ ಇದ್ದಿದ್ರೆ ನಾನು ಇವ್ನ ಜೊತೆ ಪ್ರೀತಿನೇ ಮಾಡ್ತಾ ಇರ್ಲಿಲ್ಲ. ಹಾಗಾಗಿ ಹೋಗ್ಲಿ, ನಿಮ್ಗೆ ಯಾವ ಗೊತ್ತಾಯ್ತು ಇವ್ರ ಮದ್ವೆ ಇನ್ನೊಂದ್ ಮದ್ವೆ ಆಗ್ತಿದ್ದಾರೆ ಅಂತ? ಸರ್ ನಿನ್ನೆ ಗೊತ್ತಾಗಿದ್ದು ನನಗೆ, ನಿನ್ನೆ ಬೆಳಗ್ಗೆ ಸರ್. ಸರಿ, ಮೊನ್ನೆ ಬೆಳಗ್ಗೆ. ಹೋಗ್ಲಿ ಮೇಡಮ್, ಈಗ ಅವ್ರ ಕುಟುಂಬಸ್ಥರ ಜೊತೆ ಮಾತಾಡಿದ್ರ ನೀವು? ಏನಂದ್ರು? ಅವ್ರಿಗೆ ಒಪ್ಪು ಇಲ್ಲ ಸರ್, ನಮ್ಮ ಮದ್ವೆ ಆಗಲ್ಲ. ಅವರು ಅಟ್ರಾಸಿಟಿ ಕೇಸ್ ನಡೀತಾ ಇದೆ, ಜಾತಿ ಅವ್ರ ಅಪ್ಪರ್ ಕ್ಲಾಸಿಗೆ ಸೇರ್ತಾರೆ. ಹಾಗಾಗಿ ವಿರೋಧ ಇದೆ ಸರ್, ಜಾತಿ ವಿರೋಧ ಇದೆ, ಮದ್ವೆ ಆಗಲ್ಲ ಅಂತ. ನನಗೆ ಕಾನೂನು ಹೋಗ್ತೀನಿ, ಕಾನೂನು ಮುಖಾಂತರವಾಗಿ ಹೋರಾಟ ಮಾಡ್ತೀನಿ. ಸೊ ಈಗ ಬಂದಂತ ಸಂದರ್ಭದಲ್ಲಿ ಅವ್ರ ಮನೆಯವ್ರು ಏನ್ ಪ್ರತಿಕ್ರಿಯೆ ಕೊಟ್ರು? ನೀವು ಹುಡುಗನ್ ಜೊತೆ ಮಾತಾಡಿದ್ರ? ನಿನ್ನೆ ಮಾತಾಡಿದ್ದೀನಿ ಸರ್, ಹುಡುಗನ್ ಜೊತೆ. ನಾನು ಮಾತಾಡಿದಕ್ಕೆ ನಾನ್ ಮದ್ವೆ ಆಗಕ್ಕಾಗಲ್ಲ, ಬಟ್ ಸಹಾಯ ಮಾಡ್ತೀನಿ ನಿನಗೆ ಅಂತೆಲ್ಲ ಹೇಳ್ತಾರೆ. ಬಟ್ ನಾನು ಅದಕ್ಕೆ ಒಪ್ಪಲ್ಲ, ಹಣ ಎಲ್ಲ ತಗೊಳಲ್ಲ ಸರ್, ನಾನು ಏನು ತಗೊಳಲ್ಲ. ಅಂದ್ರೆ ಏನ್ ಸಹಾಯ ಮಾಡ್ತೀನಿ ಅಂತ? ಅಂದ್ರೆ ಅವರು ನಿನ್ ಮುಂದಿನ ಲೈಫ್ ಇದೆ, ಎಜುಕೇಟೆಡ್ ಲೈಫ್ ಇದೆ, ನಿನ್ ದುಡಿಬಹುದು, ಚೆನ್ನಾಗಿರ್ಬೋದು, ನಿನ್ನ ಬೇರೆಯವ್ರನ್ನ ಮದ್ವೆ ಆಗೋ ಅಂತ ಹೇಳ್ತಾರೆ. ಅಷ್ಟೇ. ಆಮೇಲೆ ಸಪೋರ್ಟ್ ನೆಕ್ಸ್ಟ್ ಏನ್ ಕಡೆಯಿಂದ ಸಾಧ್ಯವಾದ್ರೆ ಕೊಡ್ತೀನಿ ಅಂತ ಹೇಳ್ತಾರೆ ಅಷ್ಟೇ. ಅದನ್ನ ಇದಾಗಿ ಹೇಳ್ತಾರೆ, ಒಂದು ತುಂಬಾ ಕ್ಲಿಯರ್ ಆಗಿ ಏನ್ ಹೇಳಲ್ಲ, ನೋಡೋಣ ಅಂತಾರೆ. ಬಟ್ ಮದ್ವೆ ಆಗಲ್ಲ ಅಂತ. ನಿಮ್ಗೆ ಆರಂಭದಲ್ಲಿ ಪರಿಚಯವಾಗಿದೆ ಸರ್? ಕಾಲೇಜಲ್ಲಿ ಒಟ್ಟಿಗೆ ಓದಿದ್ದು ನಾವಿಬ್ರು 2013ರಿಂದ, ಹಂಗಾಗಿ ಪರಿಚಯ ಸರ್. ಅಂದ್ರೆ 10 ವರ್ಷದಿಂದ ಪರಿಚಯ ಇರುತ್ತೆ. ಓಕೆ, ಚಿಕ್ಕಮಗಳೂರು ಕಾಫಿ ನಾಡು ಚಿಕ್ಕಮಗಳೂರಿನಲ್ಲಾಗಿರುವಂತಹ ಘಟನೆ. ಪಾಪ ಆ ಸಂತ್ರಸ್ತಿಯ ಪರಿಸ್ಥಿತಿ ಹೆಂಗೆ ಹೇಳಿ, ಮದುವೆ ಆಗೇ ಹೋಗ್ಬಿಟ್ಟಿದೆ, ಆಗಿಲ್ಲ ಅಂದ್ರೆ ಒಂದು ಅರ್ಥ. ಆ್ಯಂಡ್ ಇದೆಲ್ಲ ಗೊತ್ತಿದ್ದು, ಗಲಾಟೆ ಆಗ್ತಿದೆ ಅಂತ ಗೊತ್ತಿದ್ದು ಈಗ ಮದುವೆ ಮಾಡಿದ್ರಲ್ಲ ಹೆಣ್ಮಕ್ಳು ಮನೆಯವರು, ಅವ್ರು ಹೆಂಗೆ ಒಪ್ಕೊಂಡ್ರು? ಆ ಹೆಣ್ಮಕ್ಳು ಮನೆಯವರು
ಮುಂದೆ ಸಮಸ್ಯೆ ಆಗುತ್ತೆ. ಈಗ ಇನ್ನೊಬ್ಬ ಹೆಣ್ಮಗಳಿಗೆ ಹಿಂಗೆ ಬಿಟ್ಟು ಹೋಗಿದ್ದಾರೆ ಅಂದಾಗ ನನ್ನ ಮಗಳಿಗೂ ಬಿಟ್ಟು ಹೋಗ್ತಾನ ಅನ್ನುವಂತಹ ಯೋಚನೆನೂ ಬರಲಿಲ್ವ ಅವ್ರಿಗೆ. ಅದು ಯಾವ ಧೈರ್ಯದಲ್ಲಿ ಮದುವೆ ಮಾಡಿದ್ರು ಗೊತ್ತಿಲ್ಲ. ಪಾಪ ಈಕೆ ಈಗ ನಡು ನೀರಲ್ಲಿ ನಿಂತಿದ್ದಾಳೆ. ಈಕೆ ಹತ್ರ ಹಣನೂ ಸುಲಿಗೆ ಮಾಡಿದ್ದಾನೆ. ಇನ್ಯಾವ್ಯಾವ ರೀತಿಯಲ್ಲಿ ಆಕೆನ ಬಳಸ್ಕೊಂಡಿದ್ದಾನೋ ಗೊತ್ತಿಲ್ಲ. ಪ್ರಿಯಕರ, ಶರತ್ ಅಂತೆ, ಇವನು ಅಪ್ಪರ್ ಕಾಸ್ಟ್ ಅಂತೆ. ಅದು ಅಪ್ಪರ್ ಕಾಸ್ಟ್ ಆದರೂ ಆಗಲಿ, ಲೋವರ್ ಕಾಸ್ಟ್ ಆದರೂ ಆಗಲಿ, ಪ್ರೀತಿ ಮಾಡಬೇಕಾದ್ರೆ ಯಾವ ಜಾತಿ ಅಂತ ಗೊತ್ತಿರಲಿಲ್ವ ಹಂಗಾದ್ರೆ ಇವನಿಗೆ? ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ, ಘಟನೆ ಎಲ್ಲ ಆಗಿದೆ, ಮದುವೆನೇ ಆಗೋಗಿದೆ. ಈಗ ಮಂಟಪ ಖಾಲಿ ಖಾಲಿ. ಖುಷಿಯಿಂದ ಮದುವೆ ಮಾಡಿ ಗಂಡನ ಮನೆಗೆ ಹುಡುಗಿಯನ್ನ ಕಳಿಸ್ಕೊಡ್ಬೇಕಾಗಿರೋರು ಒಂದು ರೀತಿ ಗೊಂದಲದಲ್ಲೇ ಕಳಿಸ್ಕೊಟ್ಟಿರುವ ಘಟನೆ ಆಗಿದೆ. ಚಿಕ್ಕಮಗಳೂರಿನಲ್ಲಾಗಿರುವ ಘಟನೆ ಇದು. ದೊಡ್ಡೇಗೌಡ ಕನ್ವೆನ್ಷನ್ ಹಾಲ್ ಅಂತ ಇದು, ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ. ಅಲ್ಲಿ ಮದುವೆ ಎಲ್ಲ ಮುಗೀತು. ಅದು ಕೂಡ ಬಹಳ ಗೊಂದಲದಲ್ಲಿ ಆಗೋಗಿದೆ, ಗಲಿಬಿಲಿಯಲ್ಲಿ ಆಗೋಗಿದೆ. ಪಾಪ ಹೆಣ್ಮಗಳ ಕಣ್ಣೀರು, 2 ಹೆಣ್ಮಕ್ಳ ಕಣ್ಣೀರು ಇವತ್ತು ಛತ್ರದಲ್ಲಿ ನಾವು ಗಮನಿಸ್ಬೋದು. ಒಂದು, ತಾಯಿ ಮನೆಯಿಂದ ಗಂಡನ ಮನೆಗೆ ಹೋಗ್ತಾ ಇರುವಂತಹ ಹೆಣ್ಮಗಳ ಕಣ್ಣೀರು. ಮತ್ತೊಂದು, ನನ್ನನ್ನು ಪ್ರೀತಿಸಿ ಮದುವೆ ಆಗ್ತೀನಿ ಅಂತ ನಂಬಿಸಿ ವಂಚಿಸಿದಾನೆ ನಯವಂಚಕ ಅಂತ ಆಕೆಯೂ ಬಂದು ಕಣ್ಣೀರು ಹಾಕಿದ್ದಾಳೆ. ಇಬ್ಬಿಬ್ರು ಹೆಣ್ಣು ಮಕ್ಕಳ ಕಣ್ಣೀರನ್ನ ಆ ಛತ್ರ ಒಂದೇ ದಿನ ನೋಡಿದೆ. ಅಪರೂಪದ ದ್ರೋಹದ ಸ್ಟೋರಿ ಇದು. ನ್ಯಾಯ ಬೇಕು ಸರ್. ಸರ್